ಕೆಪಿಸಿಸಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ 6 ವರ್ಷ ಪೂರೈಸಿದ ಸನ್ಮಾನ್ಯ ಡಿಕೆ ಶಿವಕುಮಾರ್ ರವರಿಗೆ ಉತ್ತರಹಳ್ಳಿ ಕಾಂಗ್ರೆಸ್ ಮುಖಂಡರಿಂದ ಸಿಹಿ ವಿತರಣಾ ಕಾರ್ಯಕ್ರಮ. ಪ್ರಬಲ ಜಿಬಿಯ ಆಕಾಂಕ್ಷಿ ಅಭ್ಯರ್ಥಿ ಶ್ರೀಮತಿ ಉಮಾದೇವಿ ರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಜೆ. ರಾಜಣ್ಣ ರವರು, ಉತ್ತರಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರ್ ಕೆ, ವಕೀಲರಾದ ಜೆ. ರಾಜಣ್ಣ ರವರು, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಗುಂಡುಮಣಿ ಶ್ರೀನಿವಾಸ್ ಹಾಗೂ ಬೆಂಗಳೂರು ದಕ್ಷಿಣ ಎಂಚಾಕ್ ವಿಭಾಗದ ಜಿಲ್ಲಾಧ್ಯಕ್ಷರಾದ ಎಂ. ಮಾಣಿಕ್ ರೆಡ್ಡಿ ರವರು, ಕಾಂಗ್ರೆಸ್ ಮುಖಂಡರು ವೆಂಕಟಪ್ಪ ಪೂಜಾರಿ, ಮುನಿಯಪ್ಪ, ನರಸಿಂಹ, ಸಂತೋಷ್, ಯೂತ್ ಕಾಂಗ್ರೆಸ್ ರಂಜಿತ್ ರಾಜ್, ಸಾಮಾಜಿಕ ಜಾಲತಾಣ ಅನಿಲ್, ಯೂತ್ ಕಾಂಗ್ರೆಸ್ ಲೋಕೇಶ್, ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಸದಸ್ಯ ಎಂ. ಸಿ. ರಮೇಶ್ ಮತ್ತು ಇತರೆ ಮುಖಂಡರು ಹಾಗೂ ಉತ್ತರಹಳ್ಳಿ ಮಹಿಳಾ ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾವೇನು ಈ ಉತ್ತರಳ್ಳಿ ಬ್ಲಾಕ್ ಇಂದ ಮತ್ತೆ ನಮ್ಮ ಉತ್ತರಳ್ಳಿ ವಾರ್ಡ್ ಇಂದ ಎಲ್ಲ ನಮ್ಮ ಇಲ್ಲಿ ಗ್ರಾಮಸ್ಥರು ಹಾಗೂ ಇಲ್ಲ ನಮ್ಮೆಲ್ಲ ನಾಯಕರು ಎಲ್ಲ ಒಗ್ಗೂಡಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಕುಮಾರಣ್ಣ ಅವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ನಮ್ಮ ಕಾರ್ಮಿಕ ವಿಭಾಗದ ನಮ್ಮ ಇವರು ಉಮಾದೇವಿ ಮೇಡಮ್ ಅವರು, ಈಗಿನ ಆಮೇಲೆ ನಮ್ಮ ಹಳೆ ಲೀಡರ್, ನಮ್ಮ ಗ್ರಾಮದಲ್ಲಿ ಹಳೆ ಲೀಡರ್ ನಮ್ಮ ಗುಂಡ್ಮಣಿ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಎಲ್ಲ ಯುವ ಮಿತ್ರರು, ನಮ್ಮ ಇವರಾಗ್ಬೋದು, ಹೇಮಂತ್ ಅವ್ರು ಆಗ್ಬೋದು, ಸುರೇಶ್ ಅವ್ರು ಆಗ್ಬೋದು, ಮತ್ತೆ ಹಿರಿಕರು ನಮ್ಮ ಪೂಜಾರ್ ಆಗ್ಬೋದು, ಆಮೇಲೆ ಶೇಖರ್, ನಮ್ಮ ಇಲ್ಲಿ ಉಮೇಶ್, ತೇಜು, ಎಲ್ಲ ಮಹಿಳಾ ಮೇಡಮ್ ಅವರೆಲ್ಲರೂ ಕೂಡ ಒಂದು ಸಮ್ಮುಖದಲ್ಲಿ ಇಲ್ಲೇ ಉತ್ತರಳ್ಳಿ ನಮ್ಮ ಈ ಸರ್ಕಲ್ ಅಲ್ಲಿ ಅದೇನಂದ್ರೆ ಎಲ್ಲರಿಗೂ ಒಂದು ಖುಷಿ ವಿಚಾರ ಏನಂದ್ರೆ, ಪಕ್ಷ ಎಲ್ಲೋ ಒಂದು 6 ವರ್ಷದ ಹಿಂದೆ ಒಂದು ಕುಂಠಿತಗೊಂಡಿತ್ತು. ಒಂದು ಸಂಘಟನೆ ವಿಚಾರದಲ್ಲಾಗ್ಬೋದು, ಇಲ್ಲ ಜನಗಳಿಗೆ ಒಂದು ಈ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸೋ ವಿಚಾರದಲ್ಲಾಗ್ಬೋದು, ಎಲ್ಲ ಒಂದು ಕುಂಠಿತ ವಿಚಾರದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆ ಸಮ್ಮುಖದಲ್ಲಿ ಕೂತ್ಕೊಂಡು ಏನು ಕೆಪಿಸಿಸಿ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆ ಸಮಯದಲ್ಲಿ ಎಲ್ಲರೂ ಕಾಂಗ್ರೆಸ್ ಪಕ್ಷ ಏನು ಮತ್ತೆ ಏನೇನು ಗ್ಯಾರಂಟಿ ಯೋಜನೆಗಳಾಗ್ಬೋದು, ನಮ್ಮ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಕ್ತು ಅನ್ನೋದನ್ನ ಪ್ರತಿಯೊಂದು ಗಲ್ಲಿಗೂ ಒಂದು ತಿಳಿಸುವಂತ ವಿಚಾರ ಮಾಡಿದ್ದಾರೆ. ಅದೇ ರೀತಿ ನಮ್ದು ಏನು ಈ ಸತಿ ಏನ್ ನಮ್ಮ ಸೀಟ್ಗಳು ಬಂತು, MLA ಗೆಲ್ಸ್ಕೊಂಡ್ರು, ಅದೇ ರೀತಿ ನಮ್ಮ ಸಾಹೇಬರು ಮುಂದಿನ ದಿನಗಳಲ್ಲಿ ಒಂದು ಮುಖ್ಯಮಂತ್ರಿಗಳಾಗ್ಲಿ ಅಂತ ಹೇಳಿ ನಾವು ಆಶಿಸ್ತಾ ಈ ಒಂದು ಸಿಹಿ ಹಂಚೋ ಇದರಲ್ಲಿ ನಾವು ಒಂದು 6ನೇ ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಒಂದು ಶುಭ ಹಾರೈಸ್ತೀವಿ. ಧನ್ಯವಾದಗಳು. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು 6 ವರ್ಷಗಳು ಪೂರೈಸಿದ್ದಾರೆ ಅಧ್ಯಕ್ಷರಾಗಿ. ಅವರು ಸತತವಾಗಿ ಸಂಘಟನೆಯನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ನಾವು ಸಿಹಿ ಹಂಚೋರ ಮೂಲಕ ನಾವು ಎಲ್ಲರಿಗೂ ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ಇವತ್ತು ಬ್ಲಾಕ್ ಅಧ್ಯಕ್ಷರು ಭಾಗ ಬಂದಿದ್ರು, ಮತ್ತೆ ಗುಂಡ್ಮಣಿ ಶ್ರೀನಿವಾಸ್ ಅವರು ಸುಮಾರು 50 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಕಾರ್ಯಕರ್ತರಾಗಿ ಇಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ರಂಜಿತ್ ರಾಜ್ ಅವರು, ಮತ್ತೆ ಪೂಜಾರ್ ಅವರು ಇದ್ದಾರೆ, ಸುರೇಶ್ ಅವರು, ಎಲ್ಲ ಅನೇಕ ಮಾಣಿಕ್ ಅವರು ಇದ್ದಾರೆ, ಅನೇಕ ಮಹಿಳಾ ನಾಯಕರು ಎಲ್ಲರೂ ಬಂದಿದ್ದಾರೆ. ಇವತ್ತು ಒಂದು ಸಕ್ಸಸ್ಫುಲ್ ಆಗಿ ಈ ಕಾರ್ಯಕ್ರಮನ ಆಚರಿಸಿದ್ವಿ. ಭಗವಂತ ಅವ್ರಿಗೆ ಇನ್ನೂ ಆಯುಸ್ಸು ಆರೋಗ್ಯವನ್ನ ಕೊಡ್ಲಿ, ಮತ್ತೆ ಇನ್ನೂ ಹೆಚ್ಚು ಅಧಿಕಾರವನ್ನ ಕೊಡ್ಲಿ ಅಂತ ನಾವು ಎಲ್ಲ ಇಡೀ ರಾಜ್ಯದಂತ ನಾವು ಅವ್ರಿಗೆ ಆರೈಕೆಯನ್ನ ಮಾಡ್ತಾ ಇದ್ದೀವಿ. 100% ಎಫರ್ಟ್ ಆಗ್ತಾ ಇದ್ದಾರೆ. 100% ಬರ್ಲಿ ಅಂತ ಇವತ್ತು ನಾವು ಭಗವಂತನಲ್ಲಿ ಕೇಳ್ಕೊತಾ ಇದ್ದೀವಿ. ಯಾಕೆಂದ್ರೆ ಅನೇಕ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಒಂದು ಪ್ರತಿಯೊಬ್ಬರಿಗೂ ಸ್ವಲ್ಪ ರೀತಿನಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಜಾತಿ ಜನಾಂಗದವರಿಗೂ ಅನುದಾನಗಳನ್ನ ಕೊಟ್ಟಿದ್ದಾರೆ. ಒಂದು ನ್ಯಾಯಬದ್ಧವಾದಂತಹ ಒಂದು ಸರ್ಕಾರವನ್ನ ರಚನೆ ಮಾಡಿ ಇವತ್ತು ಇಡೀ ಜನಗಳನ್ನ ತಲುಪುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ. ನಾನು ಕೂಡ ಪ್ರಬಲ ಆಕಾಂಕ್ಷಿ. ನಾನು ಸತತವಾಗಿ 25-30 ವರ್ಷದಿಂದ ಈ ಭಾಗದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ಗೂ ಒಂದು ಅವಕಾಶ ಸಿಕ್ಕರೆ ನಾನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಮಾಡಕ್ಕೆ ಅವಕಾಶ ಸಿಗುತ್ತೆ. ಕರ್ನಾಟಕದಲ್ಲಿ ಚಾಣಕ್ಯ, 2ನೇ ಚಾಣಕ್ಯ, ಅದು ಕಲಿಯುಗದಲ್ಲಿ 2ನೇ ಚಾಣಕ್ಯ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು 6 ವರ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸತತವಾಗಿ ಪಕ್ಷವನ್ನ ಮುನ್ನಡೆಸೋದ್ರಲ್ಲಿ ಚಾಣಕ್ಯನ ಶಪಥ ನುಡಿದಿದ್ದಾರೆ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿ ನಾವು ನೋಡ್ಬೇಕು ಅನ್ನೋದು ಭಾರಿ ಆಸೆ ಇಟ್ಕೊಂಡು ಇವತ್ತು 6ನೇ ವರ್ಷದ ಒಂದು
ಪೂರ್ಣಾವಧಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿಕ್ಕೆ ನಮ್ಮ ಗ್ರಾಮಾಂತರವಾಗಿ ಬೆಂಗಳೂರು ದಕ್ಷಿಣ ಸೌತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಾಗೂ ಉತ್ತರಹಳ್ಳಿ ಗ್ರಾಮಸ್ಥರಿಂದ ಮತ್ತೆ ಉಮಾದೇವಿ ನಮ್ಮ ಕಾಂಗ್ರೆಸ್ ನೇತೃತ್ವದಲ್ಲಿ ಉಮಾದೇವಿಯವರ ನೇತೃತ್ವದಲ್ಲಿ ಇವತ್ತಿನ ಸಿಹಿ ಹಂಚೋ ಕಾರ್ಯಕ್ರಮನ ರಂಜು ಮತ್ತು ನಾವೆಲ್ಲ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಮಹಿಳಾ ಮಣಿಗಳಿದ್ದಾರೆ, ಮತ್ತೆ ನಮ್ಮ ಎಲ್ಲ ಯುವಕರು ಇದ್ದಾರೆ, ಮಾಣಿಕ ರೆಡ್ಡಿ ಇದ್ದಾರೆ, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಹಂಚಿದ್ದೀವಿ. ಮತ್ತೆ ಉತ್ತರಹಳ್ಳಿ ಭಾಗದಲ್ಲಿ ಮಹಿಳಾ ಅಭ್ಯರ್ಥಿ ಇರೋದ್ರಿಂದ ಉಮಾದೇವಿಯವರಿಗೆ ಬಿ ಫಾರಂ ಕೊಟ್ಟು ಅವ್ರನ್ನ ಗೆಲ್ಸ್ಕೊಳ್ಳೋದು ನಮ್ಮ ಕಾರ್ಯಕರ್ತರಿಂದ ಜಯಶೀಲ ಮಾಡಬೇಕು ಅನ್ನೋದು ನಮ್ದೊಂದು ಶಪಥ ಇದೆ. ಅದನ್ನ ನೆರವೇರಿಸಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ನಮ್ಮ ಡಿ ಕೆ ಶಿವಕುಮಾರ್ ಅವರು 6ನೇ ವರ್ಷಕ್ಕೆ ಅಧ್ಯಕ್ಷರಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ದಿನಗಳಲ್ಲಿ ಅವರು ಕೆಲಸ ಮಾಡಲಿ, ಮುಂದಿನ ದಿನಗಳಲ್ಲಿ ಸಿಎಂ ಸ್ಥಾನ ಸಿಗ್ಲಿ ಅಂತ ನಮ್ಮ ಉತ್ತರಹಳ್ಳಿ ಜನತೆಯಿಂದ ನಾನು ಶುಭಾಶಯ ಕೋರ್ತಾ ಇದ್ದೀನಿ.